ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೃಗವಧೆ ಎಂಬಲ್ಲಿ ತುಂಗಾ ನದಿಯ ದಡದಲ್ಲಿ ಈ ಸುಂದರವಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವಿದೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವು ಅಧ್ಯಾತ್ಮ ಮತ್ತು ಇತಿಹಾಸದ ಅಪೂರ್ವ ಸಂಗಮವಾಗಿದೆ. ಶ್ರೀರಾಮ ಪ್ರತಿಷ್ಠಾಪಿತ ಲಿಂಗವೆಂದೇ ಪ್ರಸಿದ್ಧವಾಗಿರುವ ಈ ದೇಗುಲವು ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿದೆ. ರಾಮಾಯಣದ ಕಾಲದ ಪೌರಾಣಿಕ ಹಿನ್ನೆಲೆಯಿರುವ ಮೃಗವಧೆ ಕ್ಷೇತ್ರವು ಶ್ರೀರಾಮನು ಚಿನ್ನದ ಜಿಂಕೆಯ ರೂಪದಲ್ಲಿದ್ದ ಮಾರೀಚನನ್ನು ವಧೆ ಮಾಡಿದ ಕಾರಣದಿಂದಲೇ ಈ ಊರಿಗೆ ಮೃಗವಧೆ ಎಂಬ ಹೆಸರು ಬಂದಿದೆ. ಮಾರೀಚನ ಸಂಹಾರದ ನಂತರ ಉಂಟಾದ ದೋಷ ನಿವಾರಣೆಗಾಗಿ ಶ್ರೀರಾಮಚಂದ್ರನು ತುಂಗಾ ನದಿಯ ತಟದಲ್ಲಿ ಈ ಬೃಹತ್ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನೆಂದು ಪುರಾಣಗಳು ಸಾರುತ್ತವೆ. ಇತಿಹಾಸದ ಪ್ರಕಾರ 11ನೇ ಶತಮಾನದಲ್ಲಿ ಚಾಲುಕ್ಯ ಅರಸನಾದ ತ್ರಿಭುವನ ಮಲ್ಲನು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿದನು ಮತ್ತು ನಂತರ ಕೆಳದಿ ಅರಸರು ಇದನ್ನು ಅಭಿವೃದ್ಧಿಪಡಿಸಿದರು. ದೇವಾಲಯದ ಗರ್ಭಗುಡಿಯಲ್ಲಿರುವ ಸುಮಾರು 4.5 ಅಡಿ ಎತ್ತರದ ಶಿವಲಿಂಗವು ಅತ್ಯಂತ ಆಕರ್ಷಕವಾಗಿದ್ದು, ಇಲ್ಲಿನ ವಾಸ್ತುಶಿಲ್ಪವು ಚಾಲುಕ್ಯ ಮತ್ತು ಕೆಳದಿ ಶೈಲಿಯ ಸಮ್ಮಿಶ್ರಣದಂತಿದೆ. ಪ್ರಶಾಂತವಾಗಿ ಹರಿಯುವ ತುಂಗಾ ನದಿ ಮತ್ತು ಸುತ್ತಲಿನ ಮಲೆನಾಡಿನ ಹಸಿರು ಈ ದೇವಸ್ಥಾನದ ದೈವಿಕ ಕಳೆಯನ್ನು ಹೆಚ್ಚಿಸಿವೆ.